ಹೆಲೋ ನಮಸ್ಕಾರ. RBI's ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಾಸನಾಂಬೆಯ ದರ್ಶನ ಗುರುವಾರ ಅಕ್ಟೋಬರ್ 23ಕ್ಕೆ ಮುಕ್ತಾಯವಾಗಿದೆ. ಈಗ ಹುಂಡಿಯ ಹಣ ಎಣಿಕೆ ಮಾಡಲಾಗಿದೆ. ಹುಂಡಿಯ ಹಣ, ಟಿಕೆಟ್, ಲಡ್ಡು ಪ್ರಸಾದ ಮಾರಾಟ ಸೇರಿದಂತೆ ಒಟ್ಟಾರೆ ಎಷ್ಟು ಹಣ ಸಂಗ್ರಹವಾಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವರ್ಷಕ್ಕೆ ಒಂದು ಬಾರಿಯಷ್ಟೇ ದರ್ಶನ ಭಾಗ್ಯ ಕರುಣಿಸುವ ಹಾಸನಾಂಬೆಯ ದರ್ಶನೋತ್ಸವಕ್ಕೆ 23ನೇ ತಾರೀಕು ವಿದ್ಯುಕ್ತ ತೆರೆ ಬಿದ್ದಿದೆ. 23ರ ರಾತ್ರಿಯ ಸಾರ್ವಜನಿಕರ ದರ್ಶನ ಅಂತ್ಯ ಆಗಿದ್ದು ಇನ್ಮುಂದೆ ಯಾರಿಗೂ ದರ್ಶನ ಇರೋದಿಲ್ಲ. ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲು ಹಾಕಿದ್ರೆ ಮುಂದಿನ ವರ್ಷವೇ ಬಾಗಿಲು ತೆರೆಯೋದು. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸೋ ಹಾಸನದ ಆದಿದೇವತೆ ಹಾಸನಾಂಬೆಯ ಮಹಿಮೆ ಪವಾಡ ಅಪಾರ. ದರ್ಶನಾಂತ್ಯದಲ್ಲಿ ಬಾಗಿಲು ಮುಚ್ಚುವ ವೇಳೆ ಹಚ್ಚಿದ ಮಹಾದೀಪ ನಂದುವುದಿಲ್ಲ, ಹೂ ಬಾಡುವುದಿಲ್ಲ ಅನ್ನೋ ನಂಬಿಕೆ ಇರುವುದರಿಂದ ಅಮ್ಮನ ಪವಾಡ ಶಕ್ತಿ ಎಲ್ಲೆಡೆ ಪಸರಿಸಿದೆ. ಈಗ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಕೂಡ ನಡೆದಿದೆ. ಹುಂಡಿ ಎಣಿಕೆಯ ವೇಳೆ ಭಕ್ತರು ಕೋಟಿ ಕೋಟಿ ಹಣವನ್ನ ದೇವರಿಗೆ ಸಮರ್ಪಿಸಿದ್ದಾರೆ. ದೇವಾಲಯದ 14 ಹುಂಡಿಗಳಲ್ಲಿ ಸಂಗ್ರಹವಾಗಿದ್ದ ಹಣವನ್ನ 300 ಸಿಬ್ಬಂದಿ ಎಣಿಕೆ ಮಾಡಿದ್ರು. 14 ಹುಂಡಿಗಳಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ, 68,12,275 ರೂಪಾಯಿ ಹಣ ಸಂಗ್ರಹವಾಗಿದೆ. ಇನ್ನು ಹುಂಡಿಯಲ್ಲಿ 75 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಕೂಡ ಸಂಗ್ರಹವಾಗಿದೆ. ಇನ್ನು ದೇವರ ದರ್ಶನಕ್ಕಾಗಿ 300 ರೂಪಾಯಿ, 1,000 ರೂಪಾಯಿ ಟಿಕೆಟ್ಗಳನ್ನ ಮಾರಾಟ ಮಾಡಲಾಗಿತ್ತು. ಈ ಟಿಕೆಟ್ ಲಾಡು ಪ್ರಸಾದದ ಮಾರಾಟದಿಂದಲೇ 21 ಕೋಟಿ 91 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದೆ. ಹುಂಡಿ ಹಣ ಹಾಗೂ ಟಿಕೆಟ್ ಮಾರಾಟದಿಂದ ಒಟ್ಟಾರೆ 25 ಕೋಟಿ 62 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದೆ. ಭಕ್ತರಿಗೆ ದರ್ಶನ ಆದಾಯ ಸಂಗ್ರಹದಲ್ಲೂ ಹಾಸನಾಂಬೆ ಹೊಸ ದಾಖಲೆಯನ್ನ ಬರೆದಿದ್ದಾರೆ. 1,300 ರೂಪಾಯಿ ಟಿಕೆಟ್ ಲಾಡು ಪ್ರಸಾದ ಮಾರಾಟದಿಂದ 22 ಕೋಟಿ ಆದಾಯ ಬಂದಿತ್ತು. ಇನ್ನು ಹಾಸನಾಂಬೆ ಹುಂಡಿಯಲ್ಲಿ ವಿದೇಶಿ ಕರೆನ್ಸಿ ನೋಟುಗಳು, ಬ್ಯಾನ್ ಆದ ಹಳೆಯ 500 ರೂಪಾಯಿ ನೋಟುಗಳು, ದೇವರಿಗೆ ಹರಕೆಯ ಪತ್ರಗಳು ಕೂಡ ಸಿಕ್ಕಿವೆ. ದೇವರಿಗೆ ಭಕ್ತರು ನಾನಾ ಪ್ರಾರ್ಥನೆಗಳನ್ನ ಪತ್ರ ಬರೆದು ಕಾಣಿಕೆ ಹುಂಡಿಗೆ ಹಾಕಿದ್ದಾರೆ.